ಓಂ ಶ್ರೀ ಸಾಯಿರಾಮ್. ಪ್ರೀತಿ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಯ ಮೊದಲನೇ ಅವಧಿಯ ವಿಡಿಯೋವನ್ನು ನೀವು ನೋಡಿರ್ತೀರಿ. ಸೊ ಈಗ ಎರಡನೇ ಅವಧಿ, ಕಳೆದ ಅವಧಿಯಲ್ಲಿ ಏನೇನು ನೋಡಿದ್ವಿ ಅಂಥೇಳಿ ಒಂದು ಸತಿ ಮೆಲುಕು ಹಾಕೋದಾದರೆ, ಶ್ರೇಣಿ ಅಂದರೆ ಏನು, ಸಮಾಂತರ ಶ್ರೇಣಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಫಿನೇಷನ್ಗಳನ್ನು ಕಲ್ತಿದ್ರಿ. ಸೊ ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟ ಸಂಖ್ಯೆಗಳ ಸಾಲುಗಳನ್ನು ಶ್ರೇಣಿಗಳು ಅಂತ ಕರೀತಾರೆ. ಮೊದಲ ಪದವನ್ನು ಬಿಟ್ಟು ಮುಂದಿನ ಪ್ರತಿಯೊಂದು ಪದವನ್ನು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸ್ಥಿರಾಂಕವನ್ನು ಕೂಡುವುದರಿಂದ ಪಡೆಯುವಂತಿರುವ ಸಂಖ್ಯಾ ಪಟ್ಟಿಯನ್ನು ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಹಾಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಅದರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ ಅಂದರೆ ಏನು, ಅದನ್ನು ಕಂಡುಹಿಡಿಯೋದು ಹೇಗೆ, ಅದ್ರ ಬಗ್ಗೆನೂ ಅಧ್ಯಯನ ಮಾಡಿ. ಸೊ ಒಂದಷ್ಟು ಅಭ್ಯಾಸ. ಸೊ ಸ್ಟೇಟ್ ಬೋರ್ಡ್ನ ಗಣಿತ ಪುಸ್ತಕದ 10ನೇ ತರಗತಿ ಗಣಿತ ಪುಸ್ತಕದ ಅಭ್ಯಾಸ 1.1ರಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ನೀವು ಹೋಮ್ವರ್ಕ್ ಮಾಡಿ, ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡಿ ಅಂತ ಹೇಳಿತ್ತು. ಅದರ ಉತ್ತರಗಳನ್ನು ಇಲ್ಲಿಗೆ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಸರ್ತಿ ನೀವು ಬರೆದಿರುವಂಥ ಉತ್ತರಗಳ ಜೊತೆಯಲ್ಲಿ ಅದನ್ನೆಲ್ಲ ತಾಳೆ ನೋಡ್ಕೊಳ್ಳಿ. ಸೊ ಈ ಉತ್ತರಗಳು ನಿಮಗೆ ಖಂಡಿತವಾಗಿ ಯಾಕಂದ್ರೆ ಬಹಳ ಅತ್ಯಂತ ಸುಲಭವಾಗಿರುವಂಥ ಲೆಕ್ಕಗಳು ಇವೆಲ್ಲವೂ ಕೂಡ. ಇಲ್ಲೆಲ್ಲೂ ಕೂಡ ನಿಮಗೆ ಗೊಂದಲ ಆಗಿರೋಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲಿ 4ನೇ ಮೇನಲ್ಲಿ ಯಾವುದು ಸಮಾಂತರ ಶ್ರೇಣಿ ಅನ್ನೋದನ್ನು ಗುರುತಿಸಿಬಿಟ್ಟು ಮುಂದಿನ 3 ಪದಗಳನ್ನು ಬರೀಲಿಕ್ಕೆ ತಿಳಿಸಿತ್ತು. ಅದರಲ್ಲಿ 5ನೇ ಲೆಕ್ಕ 3 +√2, 3 + 2√2, 3 + 3√2 ಈ ರೀತಿ 4 ಪದಗಳನ್ನು ಕೊಟ್ಟಿತ್ತು. ಅಲ್ಲೆಲ್ಲವೂ ಕೂಡ √2 ಹೆಚ್ಚಾಗ್ತಾ ಹೋಗಿದೆ. ಸೊ ನೀವು ಅದರಲ್ಲಿ DN ಬೇಕಾದ್ರೆ ನೀವು ಈ ಥರ ಕಂಡುಹಿಡ್ಕೊಳ್ಬೋದು. ಸೊ ಅದು ಸಮಾಂತರ ಶ್ರೇಣಿ ಆಗಿದೆ. ಅದು ಈ 12ನೇ ಲೆಕ್ಕವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅಲ್ಲಿ √8 ಇತ್ತು. √8ನ √4 × 2 ಅಂತ ಬರ್ಕೊಳ್ಬೋದು. 4ರ ವರ್ಗಮೂಲ 2 ಆಗುತ್ತೆ, ಅದರಿಂದ 2√2 ಆಗುತ್ತೆ. ಸೊ ಅದೇ ಥರದಲ್ಲಿ ಮುಂದಿನ 3 ಪದಗಳನ್ನು ಬರೆದರೆ ಈ ಥರ ಬರಿಬೋದು. ಸೊ ಖಂಡಿತವಾಗಿ ನೀವೆಲ್ಲರೂ ಬರೆದಿರ್ತೀರಿ ಅಂಥೇಳಿ ನಾನು ಭಾವಿಸ್ತೀನಿ. ಮಕ್ಕಳೇ, ನಾವೆಲ್ಲರೂ ಈಗ ಒಂದು ಕಷ್ಟಕರವಾಗಿರುವಂಥ ಸನ್ನಿವೇಶದಲ್ಲಿದ್ದೇವೆ. ಕೋವಿಡ್-19 ವೈರಸ್ನಿಂದ ಹರಡ್ತಾ ಇರುವಂಥ ರೋಗವನ್ನು ತಡೆಗಟ್ಟಲಿಕ್ಕೋಸ್ಕರ ಅಥವಾ ಕಡಿಮೆ ಮಾಡಲಿಕ್ಕೋಸ್ಕರ ನಾವೆಲ್ಲ ಲಾಕ್ಡೌನ್ ಸ್ಥಿತಿಯಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇರೋದನ್ನಾಗಲಿ ಅಥವಾ ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡ್ತಾ ಇರೋದನ್ನು ಕೂಡ ನೀವು ಗಮನಿಸಿರ್ತೀರಿ. ಸೊ ಈ ಸಾಂಕ್ರಾಮಿಕ ರೋಗದಿಂದಾಗಿರುವಂಥ ನಷ್ಟವನ್ನು ತುಂಬಲಿಕ್ಕೆ ಅಥವಾ ಯಾರಿಗೆ ಅಗತ್ಯವಿರುತ್ತೋ ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಸ್ಥಾಪಿಸಿರುವಂಥ ಪರಿಹಾರ ನಿಧಿಗಳಿಗೆ ಸಾಕಷ್ಟು ಜನ ದೇಣಿಗೆ ಕೊಡೋದನ್ನು ನೀವು ನೋಡಿರ್ತೀರಿ. ಕೆಲವರು ಫುಡ್ ಪ್ಯಾಕೆಟ್ಗಳನ್ನು ಮಾಡಿ ಹಂಚೋದನ್ನು ನೋಡಿರ್ತೀರಿ. ಸೊ ಇಲ್ಲೊಂದು ಲೆಕ್ಕ ಈ ಥರ ಇದೆ. ಒಬ್ಬ ವ್ಯಕ್ತಿ ಒಂದು ದಿನ 3 ಚಪಾತಿಗಳನ್ನು ಮಾಡಿಬಿಟ್ಟು ತನ್ನ ಮನೆಯ ಪಕ್ಕದಲ್ಲಿರುವಂಥ ಕರ್ತವ್ಯ ನಿರತನಾಗಿರುವಂಥ ಕೋವಿಡ್-19 ವ್ಯಾರಿಯರ್ಗೆ, ಪೊಲೀಸ್ ಅಧಿಕಾರಿಗೆ 3 ರೊಟ್ಟಿಗಳನ್ನು ಕೊಡ್ತಾನೆ. 2ನೇ ದಿವಸ ಇನ್ನೂ 11 ರೊಟ್ಟಿಗಳನ್ನು ಹೆಚ್ಚು ಮಾಡಿಬಿಟ್ಟು ಒಟ್ಟು 14 ರೊಟ್ಟಿಗಳನ್ನು ಅಥವಾ ಚಪಾತಿಗಳನ್ನು ಅವನು ತಯಾರು ಮಾಡಿ ಇನ್ನೂ ಕೆಲವರಿಗೆ ಹಂಚ್ತಾನೆ. 3ನೇ ದಿವಸ 25 ರೊಟ್ಟಿಗಳನ್ನು ಮಾಡಿ ಹಂಚ್ತಾನೆ. ಸೊ ಅವನು ಡಿಸೈಡ್ ಮಾಡ್ತಾನೆ, ಪ್ರತಿ ದಿವಸ ಹಿಂದಿನ ದಿವಸ ನಾನು ಎಷ್ಟು ರೊಟ್ಟಿ ಅಥವಾ ಚಪಾತಿಗಳನ್ನು ಮಾಡಿದ್ನೋ ಮರುದಿನ ಅದಕ್ಕಿಂತ 11 ಚಪಾತಿಗಳನ್ನು ಹೆಚ್ಚು ಮಾಡಿ ನಾನು ಹಂಚಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೀಗೆ ಅವನು 101 ದಿವಸ ಈ ಸೇವೆಯನ್ನು ಮಾಡ್ಕೊಂಡು ಹೋದರೆ 101ನೇ ದಿವಸ ಅವನು ಎಷ್ಟು ಚಪಾತಿಗಳನ್ನು ತಯಾರು ಮಾಡಬೇಕಾಗತ್ತೆ. ಇಲ್ಲಿ ಖಂಡಿತವಾಗಿ ನಿಮಗೆ ಇದು ಪ್ರಾಕ್ಟಿಕಲ್ ಅಂತ ಅನ್ಸಲ್ಲ. ಯಾಕೆ ಅನ್ಸಲ್ಲ ಅಂತ ಹೇಳಿದರೆ, ಒಬ್ಬನೇ ವ್ಯಕ್ತಿಗೆ ದಿನ 11 ಚಪಾತಿಗಳನ್ನು ಜಾಸ್ತಿ, ಹಿಂದಿನ ದಿವಸಕ್ಕಿಂತ 11 ಚಪಾತಿಗಳನ್ನು ಜಾಸ್ತಿ ಮಾಡ್ತಾ ಹೋಗ್ಬಿಟ್ರೆ ಒಂದು 10 ದಿವಸ ಆಗೋದ್ರೊಳಗಡೆ ಅವನಿಗೆ ಚಪಾತಿ ಮಾಡ್ಲಿಕ್ಕೆ ಇರುವಂಥ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ. ಖಂಡಿತ ಸಾಧ್ಯ ಆಗಲ್ಲ, ಒಬ್ಬನಿಗೆ ಆ ಚಪಾತಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಒಂದು ಮಕ್ಕಳೇ, ನಮ್ಮ ದೇಶ ಅಂತಲ್ಲ, ಎಲ್ಲೇ ಆಗಲಿ ಯಾರೇ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಜನ ಸಹಾಯನೂ ಸಿಗುತ್ತೆ, ಧನ ಸಹಾಯನೂ ಕೂಡ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಸೊ ಇಲ್ಲೂ ಕೂಡ ಹಾಗೆ ತಿಳ್ಕೊಳ್ಳಿ.
ಕೆಲವಾರು ದಿವಸ ಆಗ್ತಾ ಇದ್ದಾಗೆ ಅವನ ಜೊತೆಗೆ ಬೇಕಾದಷ್ಟು ಜನ ಸ್ನೇಹಿತರು ಸೇರಿಕೊಂಡ್ರು. ಈಗ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಹೀಗೆ ಮೊದಲನೇ ದಿವಸ 3, ಎರಡನೇ ದಿವಸ 14, ಮೂರನೇ ದಿವಸ 25 ಈ ಥರ ಚಪಾತಿಗಳನ್ನು ಅಥವಾ ರೊಟ್ಟಿಗಳನ್ನು ಮಾಡ್ಕೊಂಡು ಹೋದರೆ 101ನೇ ದಿವಸಕ್ಕೆ ಎಷ್ಟು ಚಪಾತಿ ಮಾಡಬೇಕಾಗತ್ತೆ, ಹಾಗೂ ಯಾವತ್ತೂ ಅವನು 102 ಚಪಾತಿಗಳನ್ನು ಮಾಡ್ತಾನೆ. ಇದೇ ಕ್ರಮವನ್ನು ಅವನು ಅನುಸರಿಸಿದರೆ ಯಾವತ್ತಾದರೂ ಒಂದು ದಿವಸ ಅವನು 202 ಚಪಾತಿಗಳನ್ನು ಮಾಡುವಂಥ ದಿವಸ ಬರುತ್ತಾ? ಸೊ ಈ ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂತ ಹೇಳಿದರೆ, ಸೊ ಇಲ್ಲಿರುವ ಹೇಳಿಕೆ ರೂಪದಲ್ಲಿರುವಂಥ ಪ್ರಶ್ನೆಯನ್ನು ನಾವು ಸಂಖ್ಯಾ ರೂಪಕ್ಕೆ ಮೊದಲು ತರೋಣ. ನೋಡಿ, ಇದೊಂದು ಸಮಾಂತರ ಶ್ರೇಣಿಯಲ್ಲಿದೆ. ಮೊದಲನೇ ದಿವಸ ಮಾಡಿರುವಂಥ ಚಪಾತಿಗಳು 3, ಎರಡನೇ ದಿವಸ ಮಾಡಿರುವಂಥದ್ದು 14, 25, 36 ಇವೆಲ್ಲವೂ ಕೂಡ ಸಮಾಂತರ ಶ್ರೇಣಿಯಲ್ಲಿರುವಂಥ ಸಂಖ್ಯೆಗಳು. ಸೊ ನಮ್ಗೆ ಈಗ ಇದರಲ್ಲಿ ಏನು ಬೇಕು ಅಂತ ಹೇಳಿದ್ರೆ 101ನೇ ದಿವಸ ಎಷ್ಟು ಚಪಾತಿ ಮಾಡಿದ್ದಾನೆ ಅಂತ ಬೇಕು. ಅಂದರೆ ಇದರ 101ನೇ ಪದವನ್ನು ನಾವು ಕಂಡುಹಿಡಿಬೇಕು. ಹೀಗೆ ಬರ್ಕೊಂಡು ಹೋಗ್ತಾ ಇದ್ದರೆ ಬಹಳ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಸುಲಭವಾಗಿರೋ ಮೆಥಡ್ ಇಲ್ವಾ? ಸೊ ಇದೆ. ಸೊ ಇದರಲ್ಲಿ ನೇರವಾಗಿ ನಾವು 101ನೇ ಪದ ಕಂಡುಹಿಡಿಯೋದು ಹೇಗೆ, ಅಥವಾ ಇನ್ಯಾವುದಾದ್ರೂ ಒಂದು ಪದ ನೋಡಿ, ಈ ಸ್ಟೇಡಿಯಲ್ಲಿ ನಿಮಗೆ ಎ ಅಂದರೆ ಎಷ್ಟು, ಡಿ ಅಂದರೆ ಎಷ್ಟು ತಕ್ಷಣ ಗೊತ್ತಾಗತ್ತೆ. ಸೊ 101ನೇ ಪದವನ್ನು ನಾನು ಕಂಡುಹಿಡಿಯಬೇಕು. ಸೊ ಅದೇ ಥರದಲ್ಲಿ 102 ಈ ಶ್ರೇಣಿಯಲ್ಲಿದ್ದರೆ ಅದು ಎಷ್ಟನೇ ಪದ ಆಗಿದೆ, ಅಂದರೆ ಅವನು ಯಾವ ದಿವಸ 102 ಚಪಾತಿಗಳನ್ನು ಮಾಡಬೇಕಾಗತ್ತೆ. ಹಾಗೆ ಯಾವತ್ತಾದರೂ ಒಂದು ದಿವಸ ಅವನು 202 ಚಪಾತಿಗಳನ್ನು ಮಾಡಬೇಕಾ ಅಂದರೆ 202 ಅಂತ ಹೇಳೋದು ಈ ಶ್ರೇಣಿಗೆ ಸೇರಿದೆಯೋ ಇಲ್ವೋ. ಸೊ ಇವನ್ನೆಲ್ಲ ಕಂಡುಹಿಡಿಯಲಿಕ್ಕೆ ನಮಗೊಂದು ಸೂತ್ರ ಸಹಾಯ ಆಗತ್ತೆ. ಆ ಸೂತ್ರವನ್ನು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕರೀತಾರೆ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರ. ಸೊ ಆ ಸೂತ್ರ ಹೇಗೆ ಬರುತ್ತೆ ನೋಡೋಣ. ನಿಮ್ಗೆ ಗೊತ್ತಿದೆ, ಸಮಾಂತರ ಶ್ರೇಣಿಯ ಪದಗಳನ್ನು ನಾವು A1, A2, A3 ಈ ಥರ ಗುರುತು ಮಾಡ್ಕೊಂಡು ಹೋಗ್ಬೋದು. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ A+D ಎರಡನೇ ಪದ A+D, ಮೂರನೇ ಪದ A+2D, ನಾಲ್ಕನೇದು. ಮಕ್ಕಳಲ್ಲಿ ಕರೆಕ್ಟಾಗಿ ಗಮನಿಸಿ, ಇಲ್ಲಿ ನಿಧಾನವಾಗಿ ಗಮನಿಸಿ. ಒಂದನೇ ಪದ A1 ಇದೆ, ಅದರಲ್ಲಿ ಯಾವುದೇ ಡಿ ಇಲ್ಲ ಇದರಲ್ಲಿ, ಅದರಿಂದ 0D ಅಂತ ಬರಿಬೋದು ನಾವು, A+0D. ಎರಡನೇ ಪದಕ್ಕೆ ಬಂದಾಗ A2 ಎರಡನೇ ಪದ, ಇಲ್ಲಿ 1D ಇದೆ, A+1D ಇದೆ. ಮೂರನೇ ಪದಕ್ಕೆ ಬಂದಾಗ ಇಲ್ಲಿ ಮೂರನೇ ಪದ, ಇಲ್ಲಿ 2D ಇದೆ, A+2D. ಅದೇ ಥರ ನಾಲ್ಕನೇ ಪದ 3D. ಸೊ 3 ಅಂತ ಹೇಳಿದರೆ 4ಕ್ಕಿಂತ 1 ಕಡಿಮೆ ಇದೆ. ಸೊ ಗಮನಿಸಿ, ನಾಲ್ಕನೇ ಪದ ಇದ್ದಾಗ ಇಲ್ಲಿ A+3D ಬಂದಿದೆ, 4ಕ್ಕಿಂತ 1 ಕಡಿಮೆ ಬಂದಿದೆ. ಅದೇ ಥರ ನಮಗೆ ಎನ್ನನೇ ಪದ ಇದ್ದಾಗ, ಸೊ AN ಅಂತ ಸಾಂಕೇತಿಕವಾಗಿ AN ಅಂತ ಗುರುತಿಸ್ತೀವಿ, ಅದು ಎನ್ಗಿಂತ 1D ಹೇಗೆ ಕೂಡೋದ್ರ ಮುಖಾಂತರ ನಮಗದು ಸಿಗುತ್ತೆ. ಆದ್ದರಿಂದ AN = A+n-1 into D. AN = A+n-1 into D. ಸೊ ಇದು ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಒಂದು ಬಹಳ ಮುಖ್ಯವಾಗಿರುವಂಥ ಸೂತ್ರ. ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಬೇಕಾದಷ್ಟು ರೀತಿಯ ಲೆಕ್ಕಗಳನ್ನು ಮಾಡ್ಬೋದು. ಸೊ ಮೊದಲಿಗೀಗ ಅವಾಗಲೇ ಹೇಳಿರುವಂಥ ಚಪಾತಿಯ ಲೆಕ್ಕವನ್ನು ಮಾಡೋಣ. ಸೊ ಅವಾಗಲೇ ಲೆಕ್ಕ ಏನಿತ್ತು ಅಂತ ಹೇಳಿದರೆ 3, 14, 25 ಈ ಶ್ರೇಣಿಯಲ್ಲಿ 101 ಅನ್ನೋದು ಎಷ್ಟನೇ ಪದ ಆಗತ್ತೆ? ಸಾರಿ, ಈ ಶ್ರೇಣಿಯಲ್ಲಿ 101ನೇ ಪದ ಎಷ್ಟಾಗಿರುತ್ತೆ? ಹಾಗೆ 102 ಅಂತ ಹೇಳೋದು ಎಷ್ಟನೇ ಪದ ಆಗಿರುತ್ತೆ? 202 ಅಂತ ಹೇಳೋದು ಈ ಶ್ರೇಣಿಯಲ್ಲಿ ಇದೆಯೋ ಇಲ್ವೋ? ಸೊ ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಈ ಸೂತ್ರದ ಮುಖಾಂತರ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮೊದಲನೇದು ನೋಡೋಣ. 101ನೇ ಪದ ಎಷ್ಟಾಗಿರುತ್ತೆ? ಸೊ ಇದನ್ನು ಕಂಡುಹಿಡಿಯಬೇಕು ಅಂತ ಹೇಳಿದರೆ, ಈ ಶ್ರೇಣಿಯಲ್ಲಿ ಎ ಅಂದರೆ ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ 14 - 3 11. ನಮಗೆ 101ನೇ ಪದ ನಾವು ಕಂಡುಹಿಡಿಯಬೇಕು, ಅದರಿಂದ ಎನ್ ಅಂತ ಹೇಳಿದರೆ 101. ಸೊ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡ್ತೇವೆ. ನಿಮಗೆ ನಾನು ಹಿಂದೆ ಒಂದು ಸತಿ ಹೇಳಿದ್ದೆ, ಇಲ್ಲಿ ಎ ಅಂತ ಹೇಳೋದು ಒಂದು ಚರಾಕ್ಷರ, ಎನ್ ಅಂತ ಹೇಳೋದೊಂದು ಪ್ರತ್ಯೇಕ ಚರಾಕ್ಷರ ಅಲ್ಲ, ಅಥವಾ ಎ ಮತ್ತು ಎನ್ಗಳು ಎನ್ ಅಪವರ್ತನಗಳಲ್ಲ, ಇದಿಷ್ಟು ಸೇರಿ ಒಂದು ಸಂಕೇತ. ಆದ್ದರಿಂದ ಇಲ್ಲಿ ನಾವು 3 ಮತ್ತು 101 ಅಂತ ಬರೆಯೋಲ್ಲ. ಸೊ 101ನೇ ಪದ ಅನ್ನೋದನ್ನ ಸಂಕೇತ ರೂಪದಲ್ಲಿ ತೋರಿಸ್ಲಿಕ್ಕೋಸ್ಕರ
ಎ 101 ಅಂತ ಬರೀತೀವಿ ಇಲ್ಲಿ. ಎ ಎನ್ ಅಂತ ಹೇಳಿದರೆ ಎ 101 ಇಸ್ ಈಕ್ವಲ್ ಟು ಎ ಅಂದರೆ 3, ಎನ್ ಅಂತ ಹೇಳಿದರೆ 100, ಎನ್ ಅಂತ ಹೇಳಿದರೆ 101, ಅದರಿಂದ ಎನ್ ಮೈನಸ್ 1 ಅಂತ ಹೇಳಿದರೆ 100 ಆಗುತ್ತೆ. ಸೊ ಡಿ ಅಂತ ಹೇಳಿದರೆ 14 ಮೈನಸ್ 3 11. ಸೊ ಈ ಬೆಲೆಗಳನ್ನು ಆದೇಶ ಮಾಡಿ. ಸೊ 11 ಇಂಟು 100 ಅಂದರೆ 1100, 1100 ಪ್ಲಸ್ 3. ಸೊ 1103 ಚಪಾತಿಗಳನ್ನು ಅವರು ಮಾಡಬೇಕಾಗತ್ತೆ 101ನೇ ದಿವಸ. ಮೊದಲನೇ ದಿವಸ 3, ಎರಡನೇ ದಿವಸ 14, ಇದೇ ಥರ ಪ್ರತಿದಿನ 11 ಚಪಾತಿಗಳನ್ನು ಹೆಚ್ಚು ಮಾಡಿಕೊಂಡು ಹೋಗ್ತಾ ಇದ್ದರೆ 101ನೇ ದಿನಕ್ಕೆ 1103 ಚಪಾತಿಗಳನ್ನು ಮಾಡಬೇಕಾಗತ್ತೆ. ಸೊ ಅದರಲ್ಲಿದ್ದಂಥ ಎರಡನೇ ಪ್ರಶ್ನೆ, 102 ಚಪಾತಿಗಳನ್ನು ಯಾವ ದಿವಸ ಮಾಡಬೇಕು ಅಂತೇಳಿ. ಸೇಮ್ ಅದೇ ಸೂತ್ರವನ್ನು ನಾವು ಉಪಯೋಗಿಸ್ಬಿಟ್ಟು ನಾವು ಕಂಡುಹಿಡಿಬೋದು. ಇಲ್ಲಿ ಎ ಅಂತ ಹೇಳಿದರೆ ಸೇಮ್ ಅದೇ 3, ಡಿ ಅಂದರೆ ಅದೇ 11. ನಮಗೆ ಇಲ್ಲಿ 102 ಈ ಶ್ರೇಣಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿದೆ. ಅದನ್ನು ನಾವು ಎನ್ನೇ ಪದ ಅಂತ ತಗೊಳ್ತೀನಿ ನಾನು. ಅಂದರೆ ಎ ಎನ್ ಇದ್ದ ಜಾಗದಲ್ಲಿ 102 ಬರ್ಕೊಳ್ತೀವಿ. ಎಷ್ಟನೇ ಪದ ಅಂತ ಗೊತ್ತಿಲ್ಲ. ಆ ಪದದ ಸಂಕೇತ ನಾನು ಎ ಎನ್ ತಗೊಂಡಿದ್ದೇನೆ. ಎನ್ ಅಂದರೆ ಎಷ್ಟು ಅನ್ನೋದು ನಾವು ಕಂಡುಹಿಡಿಬೇಕಾಗಿದೆ. ಸೊ ಸೂತ್ರದಲ್ಲಿ ಆಯಾ ಜಾಗದಲ್ಲಿ ಬೆಲೆಗಳನ್ನು ಆದೇಶ ಮಾಡಿಕೊಂಡ್ರೆ, ಸೊ ಎ ಎನ್ ಎನ್ನನೇ ಪದ 102, ಎ ಅಂದರೆ 3 ಆವಾಗಲೇ ಇದ್ದಾಗೆ, ಎನ್ ಬೆಲೆ ಗೊತ್ತಿಲ್ಲ ನಮಗಿಲ್ಲಿ. ಸೊ ಅದರಿಂದ ಎನ್ ಮೈನಸ್ 1 ಹಾಗೆ ಬರೆದಿದ್ದೀನಿ. ಡಿ ಅಂದರೆ 11. ಸೊ ಇಲ್ಲಿ ಸುಲಭ ರೂಪಕ್ಕೆ ತರಬಹುದು, ನಿಮ್ಗೆ ಗೊತ್ತಿದೆ ಈಗಾಗಲೇ. ಸೊ 11ರಿಂದ ಇದೆರಡನ್ನೂ ಗುಣಿಸ್ಬೇಕಾಗತ್ತೆ. 11 ಇಂಟು ಎನ್ ಅಂದರೆ 11 ಎನ್ ಆಗುತ್ತೆ. 11 ಮೈನಸ್ 1 ಮೈನಸ್ 11 ಆಗುತ್ತೆ. ಸೊ ಇಲ್ಲಿ 102 ಇಸ್ ಈಕ್ವಲ್ ಟು 3 ಪ್ಲಸ್ 11 ಎನ್ ಮೈನಸ್ 11. ಸೊ 3 ಮೈನಸ್ 11 ಅಂತ ಹೇಳಿದರೆ ಮೈನಸ್ 8 ಆಗುತ್ತೆ. ಈ ಮೈನಸ್ 8ನ ಈ ಕಡೆ ತಗೊಂಬಂದರೆ 102 ಪ್ಲಸ್ 8 ಆಗುತ್ತೆ, ಅಂದರೆ 110 ಆಗುತ್ತೆ. ಇದು 11 ಎನ್ನಿನ ಬೆಲೆ. 11 ಎನ್ನಿನ ಬೆಲೆ 110. ಆದ್ದರಿಂದ 1 ಎನ್ನಿನ ಬೆಲೆ 110 ಡಿವೈಡೆಡ್ ಬೈ 11 ಆಗುತ್ತೆ. ಸೊ ಭಾಳ ಸುಲಭವಾಗಿ ಭಾಗ ಆಗುತ್ತೆ, 10 ಬರುತ್ತೆ ಎನ್ನು. ಅಂದರೆ ಈ ಶ್ರೇಣಿಯಲ್ಲಿ 10ನೇ ಪದ 102 ಆಗಿರುತ್ತೆ. ಸೊ ಇಲ್ಲಿ ಕೇಳಿರುವಂಥ ನೆಕ್ಸ್ಟ್ ಪ್ರಶ್ನೆ, 202 ಅಂತ ಹೇಳೋದು ಈ ಶ್ರೇಣಿಗೆ ಸಂಬಂಧಪಟ್ಟಿದೆಯೋ ಇಲ್ವೋ, ಈ ಶ್ರೇಣಿ ಒಳಗಡೆ ಅದು ಸೇರಿದೆಯೋ ಇಲ್ವೋ ಅಂತ ಪ್ರಶ್ನೆ. ಅದನ್ನು ಕೂಡ ಈ ಸೂತ್ರದ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ಬೋದು. ನಾವು ಮೊದಲು ಏನನ್ನು ಭಾವಿಸೋಣ ಅಂತ ಹೇಳಿದ್ರೆ, 202 ಅಂತ ಹೇಳಿದ್ರೆ ಈ ಶ್ರೇಣಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬರುತ್ತೆ. ಎ ಎನ್ ಅಂದರೆ 202 ಆಗಿದೆ ಅಂತ ತಿಳ್ಕೊಂಡು ಲೆಕ್ಕವನ್ನು ಮಾಡಲಿಕ್ಕೆ ಆರಂಭ ಮಾಡೋಣ. ನಮಗೆ ಎನ್ ಬೆಲೆ ಸಿಕ್ಕಿದಾಗ ಅದು ಎಷ್ಟನೇ ಪದ ಅಂತ ಗೊತ್ತಾಗತ್ತೆ. ಇದ್ದರೆ ಒಂದು ವೇಳೆ ಈ 202 ಈ ಶ್ರೇಣಿಯಲ್ಲಿ ಇಲ್ಲದೆ ಹೋದರೆ ನಮಗೆ ಎನ್ ಬೆಲೆ ಸಿಗೋದಿಲ್ಲ. ಎನ್ ಬೆಲೆ ಸಿಗೋದಿಲ್ಲ ಅಂದರೆ ಎನ್ ಬೆಲೆ ಪೂರ್ಣಾಂಕವಾಗಿ ಸಿಗೋದಿಲ್ಲ ನಮಗೆ. ಇಲ್ಲಿ ಲೆಕ್ಕವನ್ನು ನೋಡ್ತಾ ಹೋಗೋಣ. ಎ ಅಂದರೆ 3, ಡಿ ಅಂದರೆ 11, ಈ ಸೂತ್ರಕ್ಕೆ ಬೇಕಾಗಿರುವಂಥ ಎಲ್ಲ ಬೆಲೆಗಳು. ಎ ಎನ್ ಅಂತ ಹೇಳಿದರೆ 202 ಈ ಶ್ರೇಣಿಯಲ್ಲಿ ಇದೆ ಅಂತ ತಿಳ್ಕೊಂಡು ನಾವೀಗ ಲೆಕ್ಕವನ್ನು ಮಾಡ್ತಾ ಇದ್ದೀವಿ. ಸೊ ಅವಾಗಲೇ ಮಾಡಿದಾಗ ಎಲ್ಲ ಸುಲಭ ರೂಪ ತೊಗೊಂಬಂದರೆ ಎನ್ ಇಸ್ ಈಕ್ವಲ್ ಟು 210 ಡಿವೈಡೆಡ್ ಬೈ 11 ಬರುತ್ತೆ. ಸೇಮ್ ಆವಾಗಲೇ ಹಿಂದಿನ ಲೆಕ್ಕದಲ್ಲಿ ಹೇಗೆ ಮಾಡಿದ್ದು ಅದೇ ಮೆಥಡಲ್ಲಿ ಮಾಡ್ಕೊಂಡು ಹೋದರೆ 210 11ರಿಂದ ಭಾಗ ಆಗಲ್ಲ, ಅಂದರೆ ಸಂಪೂರ್ಣವಾಗಿ ಭಾಗ ಆಗಲ್ಲ. ಭಾಗಿಸಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದರೆ 19.090909 ಈ ಥರ ಬರ್ತಾ ಹೋಗುತ್ತೆ. ಅಂದರೆ ಈ ಎನ್ ಬೆಲೆ ಕ್ಯಾಪಿಟಲ್ ಎನ್ಗೆ ಸೇರಿಲ್ಲ. ಕ್ಯಾಪಿಟಲ್ ಎನ್ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ. ಸೊ ಈ ಲೆಕ್ಕದಲ್ಲಿ ನಾವು 202 ಈ ಶ್ರೇಣಿಯಲ್ಲಿ ಇದೆ ಅಂತ ತಿಳ್ಕೊಂಡು ನಾವು ಎನ್ನನ್ನು ಕಂಡುಹಿಡಲಿಕ್ಕೆ ಹೋದರೆ ಎನ್ ಅಂತ ಹೇಳೋದು ಒಂದು ಸ್ವಾಭಾವಿಕ ಸಂಖ್ಯೆ ನಮಗೆ ಸಿಗಲ್ಲ. ಸೊ ಎನ್ ಅಂದರೆ ಪದದ ಸಂಖ್ಯೆ ನಮಗೆ ಯಾವಾಗಲೂ ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು. ನಮಗೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆ ಸಿಗೋಲ್ಲ ಅಂದರೆ ಏನರ್ಥ ಅಂತ ಹೇಳಿದರೆ, ಸೊ ಈ ಶ್ರೇಣಿಯಲ್ಲಿ ಎಲ್ಲೂ ಕೂಡ 202 ಬರೋದಿಲ್ಲ. ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಇನ್ನೊಂದು ಲೆಕ್ಕವನ್ನು ಮಾಡೋಣ. 121, 117, 113 ಈ ಸಮಾಂತರ ಶ್ರೇಣಿಯ ಮೊದಲ ಋಣಪದವು ಎಷ್ಟನೇ ಪದವಾಗಿದೆ? ಸೊ ಶ್ರೇಣಿಯನ್ನು ಗಮನಿಸಿ. ಶ್ರೇಣಿ ಏನಾಗ್ತಾ ಇದೆ ಅಂತ ಹೇಳಿದರೆ ಇಳಿಕೆ ಕ್ರಮದಲ್ಲಿ ಹೋಗ್ತಾ ಇದೆ. ಶ್ರೇಣಿಯ ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದರೆ ಯಾವಾಗಲೂ ಒಂದು ಸರ್ತಿ 0 ದಾಟಿಕೊಂಡು ಋಣ ಬೆಲೆಗೂ ಕೂಡ ಅದು ಹೋಗುತ್ತೆ. ಸೊ ಎಷ್ಟು ಪದಗಳಾದ ಮೇಲೆ ಅದು ಋಣ ಬೆಲೆಗೆ ಹೋಗುತ್ತೆ? ಈ ಶ್ರೇಣಿಯ ಎಷ್ಟನೇ ಪದ ಮೊದಲನೇ ಋಣ ಸಂಖ್ಯೆ ಆಗಿರುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಯಬೇಕಾಗತ್ತೆ. ಸೊ ಇಲ್ಲಿ ಎ ಎನ್ ಅಂತ ಹೇಳೋದು ಋಣ ಸಂಖ್ಯೆ ಆಗಿರಬೇಕು. ಋಣ ಸಂಖ್ಯೆ ಅಂತ ಹೇಳಿದ್ರೆ 0ಗಿಂತ ಅದರ ಬೆಲೆ ಕಡಿಮೆ ಆಗಿರಬೇಕು. ಆದ್ದರಿಂದ ಎ ಎನ್ ಅನ್ನು ಲೆಸ್ ದೆನ್ 0
0ಗಿಂತ ಕಡಿಮೆ ಅಂತ ತಗೊಳ್ಳೋಣ. ಇನ್ನು ಉಳಿದಿರೋದಿಲ್ಲ ಎ ಅಂತ ಹೇಳಿದ್ರೆ 121, ಡಿ ಅಂದರೆ 117 ಮೈನಸ್ 121. ಸೊ ಅದರಿಂದ -4 ಆಗುತ್ತೆ. ನಿಮಗೆ ಹೇಳಿದ್ದೆ ಡಿ ಬೆಲೆ ಯಾವಾಗಲೂ ಕೂಡ ಸಾಪೇಕ್ಷ ಬೆಲೆ ಆಗಿರುತ್ತೆ. ಸುಮ್ಮನೆ 121 ಮತ್ತು 117ರ ವ್ಯತ್ಯಾಸವನ್ನು ತೊಗೊಂಡ್ಬಿಟ್ಟು 4 ಅಂತ ಬರೆಯೋಂಗಿಲ್ಲ. ಯಾವಾಗಲೂ ಕೂಡ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದೇ ಡಿ ಅನ್ನು ಕಂಡುಹಿಡಿಯಬೇಕು. 117 ಮೈನಸ್ 121 -4 ಆಗುತ್ತೆ. ಎನ್ ಕಂಡುಹಿಡಿಬೇಕು ಯಾವಾಗ ಅಂದರೆ ಎನ್ ಅಂತ ಹೇಳೋದು ಋಣ ಸಂಖ್ಯೆ ಆಗಿರಬೇಕು ಅಂದರೆ ಎನ್ ಎಷ್ಟಿರುತ್ತೆ ಅನ್ನೋದು ನಾವಿಲ್ಲಿ ಕಂಡುಹಿಡಿಬೇಕು. ಸೇಮ್ ಆವಾಗಲೇ ಇರ್ತಾರೆ ಅದೇ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಇಲ್ಲಿರುವಂಥ ಬೆಲೆಗಳನ್ನು ಆದೇಶ ಮಾಡಿದರೆ ಬರುತ್ತೆ ನೋಡಿ. ಸೊ ಎ ಅಂತ ಹೇಳಿದ್ರೆ 121, ಎನ್ ಗೊತ್ತಿಲ್ಲ, n-1 ಇಂಟು ಡಿ ಅಂದರೆ -4. -4ರಿಂದ ಇವೆರಡನ್ನ ಗುಣಿಸಿದರೆ -4 ಇಂಟು ಎನ್ -4 ಎನ್ ಆಗುತ್ತೆ. -4 ಇಂಟು -1 ಗುಣಿಸಿದರೆ +4 ಆಗುತ್ತೆ. ಆದ್ದರಿಂದ 121 + 4 125 ಬರೆದಿದ್ದೇನೆ ಇಲ್ಲಿ. ಸೊ 125 -4 ಎನ್ ಇದು ಎನ್ ಅಂದರೆ 0ಗಿಂತ ಕಡಿಮೆ ಇರುವಂಥ ಬೆಲೆ ಆಗಬೇಕು. ಸೊ ಇಲ್ಲಿಂದ ಮುಂದೆ ನಾವು ಲೆಕ್ಕವನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಈ 125ನ ಆ ಕಡೆ ತಗೊಂಡು ಹೋದರೆ -4 ಎನ್ ಅಂತ ಹೇಳೋದು -125ಕ್ಕಿಂತ ಚಿಕ್ಕದಾಗಿರುತ್ತೆ. ಸೊ ಈ ಚಿಹ್ನೆನೇ ಬರುತ್ತೆ, ಈ ಚಿಹ್ನೆನೇ ಇಲ್ಲಿ ಬರುತ್ತೆ ಯಾವಾಗ 125 ನಾವು ಆ ಕಡೆ ತಗೊಂಡು ಹೋದರೆ. ಅಥವಾ -4 ಎನ್ ಆ ಕಡೆ ತಗೊಂಡೋದ್ರೆ 125 4 ಎನ್ಗಿಂತ ಚಿಕ್ಕದು ಒಂದು ಬರುತ್ತೆ. ಸೊ ಇಲ್ಲಿ ಅದನ್ನೇ ನಾನು ಬರ್ತೀನಿ, 125 ಅಂತ ಹೇಳೋದು 4 ಎನ್ಗಿಂತ ಚಿಕ್ಕದು. ಸೊ ಇಲ್ಲಿ ಚಿಹ್ನೆ ಬದಲಾಗೋದನ್ನು ಸ್ವಲ್ಪ ಗಮನ ಇಟ್ಟು ನೀವು ನೋಡಬೇಕಾಗತ್ತೆ. ಸೊ 4ರಿಂದ ಇದನ್ನು ಭಾಗಿಸ್ಲಿಕ್ಕೆ ಹೋದರೆ ಎಷ್ಟು ಬರುತ್ತೆ ಅಂದರೆ ಇಲ್ಲೂ ಕೂಡ ಎನ್ ಅಂತ ಹೇಳೋದೊಂದು ಸ್ವಾಭಾವಿಕ ಸಂಖ್ಯೆ ಸಿಗೋಲ್ಲ, ನಿಮಗೆ ಪೂರ್ಣ ಸಂಖ್ಯೆ ಸಿಗೋಲ್ಲ, ಅದು ಸ್ವಾಭಾವಿಕ ಸಂಖ್ಯೆ ಸಿಗೋದಿಲ್ಲ. 31.25 ಬರುತ್ತೆ. ಅಂದರೆ ಅರ್ಥ ಏನು ಅಂತ ಹೇಳಿದರೆ 31ನೇ ಸಂಖ್ಯೆ ತನಕ, ಇದರ 31ನೇ ಪದದ ತನಕ ಎಲ್ಲ ಧನಾತ್ಮಕ ಪದಗಳಾಗಿರ್ತವೆ. 32ನೇ ಪದ ಏನನ್ನು ನಾವು 32ನೇ ಪದಕ್ಕೆ ಹೋದರೆ ಅಲ್ಲಿ ನಮಗೆ ಋಣ ಸಂಖ್ಯೆ ಸಿಗುತ್ತೆ. ಋಣಪದ ಈ ಶ್ರೇಣಿಯ ಮೊದಲನೇ ಋಣಪದ ಸಿಗುತ್ತೆ. ಅದನ್ನು ನಾವು ತಾಳೆ ನೋಡೋದ್ರ ಮುಖಾಂತರ ಕೂಡ ಕನ್ಫರ್ಮ್ ಮಾಡ್ಕೊಳ್ಬೋದು. ಅದನ್ನು ತಾಳೆ ನೋಡೋಣ. ಒಂದು ವೇಳೆ ಇದರ ಶ್ರೇಣಿಯ 31ನೇ ಪದ ಎಷ್ಟಾಗಿರುತ್ತೆ ಅಂತ ನೋಡ್ಲಿಕ್ಕೆ ನಾವು ಹೊರಟ್ರೆ ಅದೇ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿದರೆ ಈ ಶ್ರೇಣಿಯ 31ನೇ ಪದ 1 ಆಗಿರುತ್ತೆ. ಸೊ 1 ಅಂತ ಹೇಳಿರೋದು ಧನಪದ, ಧನಾತ್ಮಕ ಬೆಲೆ ಅದು. ಎನ್ ಜಾಗದಲ್ಲಿ ನಾವು 32 ಹಾಕ್ಕೊಂಡು ಸೊ ಎನ್ ಇಸ್ ಈಕ್ವಲ್ ಟು a + n-1 ಇಂಟು ಡಿ ಅದೇ ಸೂತ್ರದಲ್ಲಿ ಬೆಲೆ ಆದೇಶ ಸುಲಭ ರೂಪಕ್ಕೆ ತಗೊಂಬಂದಾಗ ಸೊ ಈ ಶ್ರೇಣಿಯ 32ನೇ ಪದ -3 ಸಿಗುತ್ತೆ ನಮಗೆ. ಮಕ್ಕಳೇ ಇದನ್ನೆಲ್ಲ ಹಾಗೆ ಕೇಳಿ ಹಾಗೆ ಬೀಳಬೇಡಿ, ನೀವು ಕೂತ್ಕೊಂಡು ನಿಧಾನವಾಗಿ ವರ್ಕ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ, ಮತ್ತೆ ಮತ್ತೆ ಅಭ್ಯಾಸ ಮಾಡಿದಾಗ ಮಾತ್ರ ನಿಮಗೆ ಗಣಿತ ಅತ್ಯಂತ ಸುಲಭವಾಗುತ್ತೆ. ಸೊ ಈ ಸೂತ್ರವನ್ನು ನೀವು ಬಳಸ್ಕೊಂಡು ಅಭ್ಯಾಸ 1.2ರಲ್ಲಿ 1ನೇ ಮೈನು, 2ನೇ ಮೈನ್ ಮತ್ತು 3ನೇ ಮೈನ್, ಸೊ ಈ 3 ಮೈನ್ಗಳಲ್ಲಿರುವಂಥ ಲೆಕ್ಕಗಳನ್ನು ಹೋಮ್ವರ್ಕ್ ಅಂತ ಕನ್ಸಿಡರ್ ಮಾಡಿ ವರ್ಕ್ ಮಾಡಿ ಇಲ್ಲಿರೋ ಬೆಲೆಗಳನ್ನೆಲ್ಲ ತುಂಬಿ. ಸೊ ಮುಂದಿನ ವಿಡಿಯೋದಲ್ಲಿ ಇದರ ಉತ್ತರಗಳನ್ನು ಹೇಳ್ತೀನಿ ಮತ್ತು ಎಲ್ಲಿ ನಿಮಗೆ ಕಷ್ಟ ಅಂತ ಅನಿಸುತ್ತೋ, ನಿಮ್ಗೆ ಕಷ್ಟ ಅಂತ ಅನಿಸುತ್ತೆ ಅಂತ ನನಗನ್ಸುತ್ತೋ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೇನೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡೋಣ. ಒಂದು ಇದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಸೊ ಈ 3 ಮೇನ್ ಅಭ್ಯಾಸ 1.2ರಲ್ಲಿರುವಂಥ ಈ 3 ಮೇನ್ನ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಒಂದು ಸುಳಿವು ಕೊಡ್ತೀನಿ ನಿಮ್ಗೆ ಬೇಕಿದ್ರೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3 ಪದಗಳಿದ್ದಾಗ ಮೊದಲ ಮತ್ತು ಕೊನೆಯ ಪದದ ಸರಾಸರಿ ತಗೊಂಡ್ರೆ ಮಧ್ಯದ ಪದ ಸಿಗುತ್ತೆ. ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳಲ್ಲಿ ಮಧ್ಯದ ಪದವು ಉಳಿದವುಗಳ ಸರಾಸರಿ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದರೆ ಸಮಾಂತರ ಶ್ರೇಣಿಯ ಪದವನ್ನು ನಾವು ಆವಾಗಲೇ a + d a + 2d ಅಂತ ತಗೊಳ್ಳೋ ಬದಲಿಗೆ ಮಧ್ಯದಲ್ಲಿರೋ ಪದ ಎ ತಗೊಂಡ್ರೆ ಅದರ ಮುಂದಿನ ಪದ a + d ಆಗಿರುತ್ತೆ, ಅದರ ಹಿಂದಿನ ಪದ a - d ಆಗಿರುತ್ತೆ. ಈಗ ಇವೆರಡನ್ನ ಕೂಡಿಸಿ a + d ಮತ್ತು ಇಲ್ಲಿದೆ ನೋಡಿ a - d a + d ಪದಗಳನ್ನು ನಾವು ಈ ಥರ ಅಂದ್ಕೊಂಡ್ರೆ ಸೊ ಮೊದಲ ಮತ್ತು ಕೊನೆಯ ಪದಗಳ ಮೊತ್ತ 2a ಆಗುತ್ತೆ. ಸರಾಸರಿಯಿಂದ ಎರಡು ಸಂಖ್ಯೆಗಳನ್ನು ಕೂಡಿದಾಗ 2ರಿಂದ ಭಾಗಿಸ್ತೀವಿ ಸರಾಸರಿ ಸಿಗಬೇಕು ಅಂದರೆ. ಸೊ 2a / 2 ಅಂದರೆ a ಆಗುತ್ತೆ. a ಅಂತ ಹೇಳೋದು ಮಧ್ಯದ ಪದ ಆಗಿದೆ. ಸೊ ಆದ್ದರಿಂದ ಈ ಲೆಕ್ಕಕ್ಕೂ ಅಷ್ಟೇ, ಈ ಲೆಕ್ಕಕ್ಕೂ ಅಷ್ಟೇ, ಇಲ್ಲಿ ಇರುವಂಥ ಮಧ್ಯ ಪದ ಬೇಕು ಅಂತ ಹೇಳಿದರೆ
ಇವೆರಡು ಪದಗಳನ್ನು ಕೂಡಿಸಿ ಎರಡರಿಂದ ಬಾಗಿಸಿದ್ರೆ ಬರುತ್ತೆ. ಇವೆರಡು ಪದಗಳನ್ನು ಕೂಡಿಸಿ ಎರಡರಿಂದ ಬಾಗಿಸಿದರೆ ಈ ಎರಡು ಪದಗಳು ನಿಮ್ಗೆ ಸಿಗ್ತವೆ. ಸೊ ಇಲ್ಲಿ ಮಧ್ಯದ ಪದ ಸಿಕ್ಕಿದಾಗ ನಿಮಗೆ ಡಿ ಸಿಗುತ್ತೆ. ಡಿ ಸಿಕ್ಕಿದಾಗ 13ರಿಂದ ಡಿಯನ್ನು ಕಳೆದು ಅದ್ರ ಹಿಂದಿನ ಪದಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಿಮಗೆ ಕೊನೆಯ ಲೆಕ್ಕಕ್ಕೊಂದು ಹಿಂಟ್ ಬೇಕು ಅಂತ ಹೇಳಿದ್ರೆ ಕೊನೆಯ ಲೆಕ್ಕ ಗೊತ್ತಾದರೆ ಉಳಿದಿರೋ ಎರಡು ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ 38ರಿಂದ ಶ್ರೇಣಿ ಆರಂಭ, ಈ ಪದವನ್ನು ಫಸ್ಟಿಗೆ ಬಿಟ್ಬಿಡಿ, ಮೊದಲನೇ ಪದವನ್ನು ಫಸ್ಟಿಗೆ ಬಿಟ್ಬಿಡಿ. 38ರಿಂದ ಶ್ರೇಣಿ ಆರಂಭ ಆಗಿದೆ ಅಂತ ತಿಳ್ಕೊಂಡು 1 2 3 4 5 ಪದಗಳಿದೆ. 5ನೇ ಪದ ಸೇಮ್ ಅದೇ ಸೂತ್ರ, ಎನ್ನೇ ಪದದ ಸೂತ್ರವನ್ನು ಹಾಕ್ಕೊಂಡು ಲೆಕ್ಕ ಮಾಡಿ ನಿಮಗೆ ಡಿ ಸಿಗುತ್ತೆ. ಮಧ್ಯದಲ್ಲಿರುವಂಥ ಪದಗಳು ಸಿಗುತ್ತೆ. ಆ ಡಿಯನ್ನು ಮೊದಲನೇ ಪದದಿಂದ ಕಳೆದಾಗ ಹಿಂದಿರುವಂಥ ನಾವು ಬೇಕಾಗಿರುವಂಥ ಮೊದಲನೇ ಪದ ಕೂಡ ಸಿಗುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂತ ಇದನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ವಿವರಿಸೋಣ. ಮಕ್ಕಳೇ, ಚೆನ್ನಾಗಿ ವರ್ಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ.